ವೀಕ್ಷಕರೇ, ಈ ನಮ್ಮ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ವಾಟರ್ ಪ್ರೂಫ್ ಯಾವ ತರ ಮಾಡ್ಬೇಕಂತ ನೋಡ್ಕೊಂಡ್ ಬರೋಣ ಬನ್ನಿ. ಫಸ್ಟ್ ಚಿಪ್ಪಿಂಗ್ ಮಾಡಿ ಕ್ಲೀನಿಂಗ್ ಮಾಡಿ ನೀಟಾಗಿ ಇದು ಮಾಡಬೇಕು. ಡೆಡ್ ಕಂಟೆಂಟ್ ಏನಿದೆಯಾ ಫುಲ್ ಚಿಪ್ಪಿಂಗ್ ಮಾಡಿ ರಿಮೂವ್ ಮಾಡಿ ನೀಟಾಗಿ ಸರ್ಫೇಸ್ ತಗೋಬೇಕು. ನೀಟಾಗಿ ವಾಟರ್ ಪ್ರೂಫನ್ನು ಅಪ್ಲೈ ಮಾಡಬೇಕು. ಚಿಪ್ಪಿಂಗ್ ಎಲ್ಲ ಆದಮೇಲೆ ವಾಟರ್ ಜೆಟ್ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಬೇಕು. ಈಗ ಹಾಕಿದ್ರೆ ಬರೀ ಕೆಮಿಕಲ್ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ ಬರೀ ಪೌಡರ್ ಹಾಕ್ಬಿಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈಗ ಪ್ರೊಸೀಜರ್ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಲಿಕ್ವಿಡ್ ಇದೆ, ಫ್ರೆಶ್ ಬಾಂಡ್ ಅಂತಿದೆ. ಇದು ಮೋಸ್ಟ್ ಕೆಮಿಕಲ್ ಸಿಗುತ್ತೆ. ಟೋಟಲ್ ಇದು 23 kg ಪೌಡರ್ ಬರುತ್ತೆ, 4.5 kg ಪಾಲಿಟು ಲಿಕ್ವಿಡ್ ಬರುತ್ತೆ. ಪಾರ್ಟ್ ಬಿ ಬರುತ್ತೆ. ಫಸ್ಟ್ ನಾವು ಯಾವ ಥರ ಪ್ರೊಸೀಜರ್ ಅಂದರೆ ಹಾಕಿ ಈಗ 1:1 ಆ ಥರ ಎಷ್ಟು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 1 ಲೀಟರ್ ಕೆಮಿಕಲ್ ಆದರೆ 1 ಲೀಟರ್ ನೀರು ಹಾಕೋಬೇಕು. ಒಂದಿಷ್ಟು 3 ಆರ್ 1:4 ಪ್ರೊಫೆಷನ್ ನಾವು ಹಾಕ್ಬೋದು. ಮತ್ತೆ 2 ಲೀಟರ್ ಕೆಮಿಕಲ್ ಹಾಕಿದ್ರೆ 4 ಲೀಟರ್ ವಾಟರ್ ಹಾಕೋಬೇಕು. ಜೊತೆಗೆ ನಾವು ಈಗ ಅಪ್ ಟು 7 to 8 kg ಅಪ್ರಾಕ್ಸಿಮೇಟ್ ನಾವು ಬೋಟ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮದು ಬಾತ್ರೂಮ್ಸ್ ಅಲ್ಲಿ ವಾಲ್ಸ್ ಅಲ್ಲಿ ಬರಬೇಕಾದ್ರೆ ಅಪ್ ಟು 1.5 ಫೀಟ್ ನಾವು ಹೈಟ್ಗೆ ವಾಟರ್ ಮಾಡೋದು. ಯಾಕಂದ್ರೆ ಈಗ ಔಟ್ ಸೈಡ್ ಸೀಪೇಜಸ್ ಆಗೋದು, ಈಗ ಫಂಗಸ್ ಆಗೋದು, ಈ ಗೋಡೆಗೆ ಸೀಪೇಜ್ ಆಗೋದು, ಅದಕ್ಕೆ ಅಷ್ಟು ಪ್ರೊಟೆಕ್ಷನ್ ಮಾಡಬೇಕು. ಮತ್ತು ಈ ಜಾಯಿಂಟ್ಸಲ್ಲಿ ಈಗ ಏನು ಈಗ ಈ ಫ್ಲೋರು ಮತ್ತು ವಾಲ್ ಏನು ಜಾಯಿಂಟ್ಸ್ ಬರುತ್ತೋ ಅಲ್ಲೆಲ್ಲ ನಮಗೆ ಕರ್ವ್ ಟೈಪಲ್ಲಿ ವಾಟರ್ ಮಾಡ್ಕೋಬೇಕಾಗುತ್ತೆ. ಅಪ್ ಟು ಇದು 1 ಕೋಟ್ ಆದಮೇಲೆ ಅಪ್ ಟು 12 hours ಇದು ಡ್ರೈ ಹಾಕಿಬಿಟ್ಟು ನೆಕ್ಸ್ಟು ಸೆಕೆಂಡ್ ಡೇ ಇನ್ನೊಂದು ನೆಕ್ಸ್ಟ್ ಕೋಟ್ ಅಪ್ಲೈ ಮಾಡಿ ಆಮೇಲೆ ಫುಲ್ ಡ್ರೈ ಆಗಿಬಿಡಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲಿ ಸ್ಲೋಪ್ ಎಲ್ಲ ಹೋಗುತ್ತೋ, ಈಗ ನಾವು ಇಲ್ಲಿ ಟೈಮ್ ಕೊಟ್ಟಿರ್ತೀವಲ್ಲ ಅಲ್ಲಿಗೆ ಫುಲ್ ಸ್ಲೋಪ್ ಮಾಡಿಬಿಡ್ಬೇಕು. ಏನು ಪ್ಲಾಸ್ಟಿಕ್ ಮಾಡ್ತೀವಲ್ಲ, ಈ 1 ಇಂಚ್ ಪ್ಲಾಸ್ಟಿಕ್ ತೊಗೊಂಡು ಈ ಥರ ಕರು ತೊಗೊಂಡು ಪ್ಲಾಸ್ಟಿಕ್ ತೊಗೊಂಡು ಫುಲ್ಲು ಡ್ರೈನ್ ಬಿಡಬೇಕು ನೀರು. ಮತ್ತೆ ನಮ್ಗೆ ಏನು ಲೀಕೇಜಸ್ ಆಗಿದ್ರು ಡೈರೆಕ್ಟಾಗಿ ಅಲ್ಲಿ 1-1.5 ಇಂಚ್ ಪೈಪ್ ಇಡ್ತೀವಿ, ಆ ಡ್ರೈನ್ ಹೋಗ್ಬಿಡುತ್ತೆ. ಇಲ್ಲೊಂದು ಎಕ್ಸ್ಟ್ರಾ ಪೈಪು ಇನ್ಸ್ಟಾಲ್ ಮಾಡ್ತೀವಿ, ಆ ಡ್ರೈನಲ್ಲಿ ಹೋಗ್ಬಿಡುತ್ತೆ.